ನೋಡಿ ಚಾಣಕ್ಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಶಿಸ್ತು ಇಲ್ಲದಿದ್ದರೆ ಜೀವನದಲ್ಲಿ, ಈಗ ನಿಮ್ಮ ಹಿಂದೆ ಪೇರೆಂಟ್ಸ್ ಇದ್ದಾರೆ, ಕೇಳಿದ್ರೆ ಹೇಳಿದ್ರೆ ಶಿಸ್ತಾಗಿದ್ದಾರೆ ಅಂದ್ರೆ 50 ಸಾವಿರ ಬೆಳಿಗ್ಗೆ ಹೇಳೋದೇ ಇಲ್ಲ, ಹೊಡೆದು ಹೇಳಿಸ್ಬೇಕು. ಬುಕ್ ಕೊಟ್ಟರೆ ತೂಗಿಡ್ಸ್ತಿರ್ತಾರೆ. ಶಿಸ್ತಲ್ಲ ಅದು. ನಿಮ್ಮಲ್ಲಿ ಆ ಕ್ವಾಲಿಟಿ ಇದ್ದರೆ ಯು ಆರ್ ಅವೇ ಫ್ರಮ್ ಸಕ್ಸಸ್. ಬಿ ಕೇರ್ಫುಲ್. ನೋಡಿ ಇವ್ರನ್ನೇ ಯಾಕೆ ಹಾಕಿದ್ದೀನಿ ಅಂದರೆ, ಬೆಸ್ಟ್ ಎಕ್ಸಾಂಪಲ್, ಇವ್ರನ್ನೇ ಯಾಕೆ ಹಾಕಿದ್ದೀನಿ ಅಂದರೆ, ನಿಮ್ಮ ಪ್ರಕಾರ ಇನ್ಸ್ಟಾಗ್ರಾಮ್ನಲ್ಲಿ ಹೈಯೆಸ್ಟ್ ಫಾಲೋವರ್ ಇರೋ ಸ್ಪೋರ್ಟ್ಸ್ ಪರ್ಸನ್ ಯಾರು? Ronaldo. Because in how many countries cricket is played and how many countries the soccer is played? Which one is the global game? Having more fans by Cristiano Ronaldo is quite normal. I don't think it's an achievement. Cricket is played in only selected countries. In spite of having very few countries fan base, Kohli has a million followers. Look at it. ಯಾಕೆ ಅಂತ ನೋಡಿ, ವರ್ಡ್ ಹಾಕಿದ್ದೀನಿ. ಅವನ ಕಡೆ ಹೇಳ್ಕೊಂಡಿದ್ದಾನೆ. ಅವನು ಏನಂತ ಹೇಳಿದ್ದಾನೆ ಗೊತ್ತಾ? ನಮ್ಮಪ್ಪ 3 ಗಂಟೆಗೆ ಎದ್ದು ಕ್ರಿಕೆಟ್ ಕಿಟ್ ನನ್ನ ಕೈಲು ಹೆಗ್ಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಚಿಲ್ಡ್ ಡೆಲ್ಲಿ, ಡಿಸೆಂಬರ್ ಜಾನ್ವರಿಯಿಂದ ಡೆಲ್ಲಿಸ್ ವೆದರ್ ಚಿಲ್ಡ್ 5-6 ಡಿಗ್ರಿ. ಇದರಲ್ಲಿ ಅವನೇ 35 kg ಇದ್ದಂತೆ, 75 kg ಬ್ಯಾಗ್ ಎತ್ಕೊಂಡು ಓಡಿಸ್ಕೊಂಡು ಕರ್ಕೊಂಡು ಹೋಗೋರಂತೀರಪ್ಪ. 3:30 AM ಟು ದ ಫಿರೋಜ್ ಶಾ ಕೋಟ್ಲಾ ಗ್ರೌಂಡ್. ಇವತ್ತೇನು ಸರ್ ವಿರಾಟ್ ಕೊಹ್ಲಿ ಕನೆಕ್ಟ್ ಮಾಡಿದ್ರೆ 6 ಸರ್ ಅಂದರೆ ಅದೊಂದು 6 ಹೊಡೆಯಕ್ಕೆ ಅವನು ಆ ಥರದ್ದು 10,000 ಸ್ಟ್ರೋಕ್ಸ್ಗಳು ಹೊಡೆದಿದ್ದಾನೆ. ಹೊಡೆದು ಆಮೇಲೆ ಸ್ಟ್ರೋಕ್ 6ಗೆ ಹೋಗಿರೋದು. ಹುಸೇನ್ ಬೋಲ್ಟ್ಗೆ ಯಾರ ಒಂದು ಇಂಟರ್ವ್ಯೂ ತಗೊಂಡ್ರಂತೆ, ಏನು ಸರ್ ನೀವು 8 ಸೆಕೆಂಡ್ಸ್ಗೆ 100 ಮೀಟರ್ ಓಡಿದ್ದೀರಲ್ಲ ಅಂತ. ಏನು ಹೇಳಿದ್ದೀನಿ ಗೊತ್ತಾ ಹುಸೇನ್ ಬೋಲ್ಟ್? ನಾನು ಆ ಥರದ್ದು 8,000 ನಿಮಿಷ ಓಡಿದ್ದೀನಿ ಗ್ರೌಂಡ್ ಮೇಲೆ, ಅದನ್ನು ಯಾರು ಕೇಳಲೇ ಇಲ್ಲ. 8 ಸೆಕೆಂಡ್ ಓಡಿದ್ದು ಮಾತ್ರ ಕೇಳ್ತಾ ಇದ್ದೀರಾ? ಎಸರ್ನೋ ನಿಮ್ಮ ಲೈಫು ಹಾಗೆ. ಡೋಂಟ್ ಗೆಟ್ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಇಟ್ ಈಸ್ ಎ ಹಾರ್ಡ್ ವರ್ಕ್. ಬಿ ಕೇರ್ಫುಲ್. ನೀವು ಆ ಥರ ಏನಾದರೂ ಶಾರ್ಟ್ ಕಟ್ಟಲ್ಲಿ ಸಕ್ಸಸ್ ತಗೋಬೇಕು ಅಂತ ಏನಾದರೂ ತಲೆಯಲ್ಲಿದ್ದರೆ ಡ್ರಾಪ್ ಮಾಡಿಬಿಡಿ ಅದನ್ನು. ಏನೇ ನಾನು ಆಗಲೇ ಹೇಳಿದ್ದೀನಿ, ಥ್ಯಾಂಕ್ಸ್ ಹೇಳಿದ್ರೆ ಪ್ರಿಯಾ ಮೇಡಮ್ ಹೇಳ್ಬಿಡಿ ಅಂತ. ಯಾರಿವರು? ನಮ್ಮ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ದೇ ಆರ್ ಅಟ್ ಸಿಯಾಚಿನ್. ದ ಸಿಯಾಚಿನ್ summer temperature is -35. -35 summer temperature I am talking. ವಿಂಟರ್ ಕೇಳಂಗಿಲ್ಲ ನೀವು. ಅವರು ಇಷ್ಟು ಪೀಸ್ಫುಲ್ಲಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ಇಲ್ಲಿ ಏನು ಕೂಲಾಗಿ ಕಾಮಾಗಿ ಅಲ್ಲಿ ಬಾರ್ಡರ್ಲಿ ಏನಿದೆ ಅನ್ನೋದಕ್ಕೆ ಫೋಟೋ ಹಾಕಿದ್ದೀನಿ. ಹೇಗಿದೆ ನೋಡಿ ಅವರು ಕಾಲು. ಅವ್ರಿಗೆ ಎವ್ರಿ 4 hours ಒಂದು ಶಿಫ್ಟ್, 6 ಶಿಫ್ಟ್ ಇರುತ್ತಲ್ಲಿ. 4 hours ಆದ ತಕ್ಷಣ ಬೇಸಿಗೆ ಬರ್ತಾರೆ. ಬೇಸಿಗೆ ಬಂದು ಅವ್ರು ಶೂ ತೆಗೆದ್ರೆ ಅವ್ರ ಕಾಲು ಹೇಗಿರುತ್ತೆ ನೋಡಿ. ಅವ್ರ ಕಾಲು ಹೇಗಿರುತ್ತೆ? ಹೀಗಿರುತ್ತೆ. ಅವ್ರ ಕತೆ ಅದೇ. ನಿಮ್ಗೆ ಅನ್ಸುತ್ತಾ ಸ್ಯಾಕ್ರಿಫೈಸ್ ಏನೋ ಸರ್ 2 ಗಂಟೆ ಓದ್ಬಿಟ್ಟೆ ಸರ್? ಇಫ್ ಯು ಕನ್ಸಿಡರ್ ಇಟ್ ಆಸ್ ಎ ಸ್ಯಾಕ್ರಿಫೈಸ್ ಇಸ್ ಹಿಯರ್. ನೆವರ್ ಬೂಸ್ಟ್ ಯುವರ್ ಸೆಲ್ಫ್. ಏನು ಮಾಡಬೇಡಿ ಈ ಥರ. ಅವಲಾಂಚ್ ಆಗ್ತಿರುತ್ತೆ. ಅವಲಾಂಚ್ ಹೇಗಾಗಿದೆ ನೋಡಿದ್ವಿ. ವೆಹಿಕಲ್ ಬರ್ತಿದ್ರೆ ಫಿನಿಶ್. ಇಲ್ಲಿ ಏನಾದ್ರು ವೆಹಿಕಲ್ ಪಾಸ್ ಆಗ್ತಿದ್ರೆ ಇಲ್ಲಿದೆ 10,000 ಟನ್ ಇದೆ. ಇಲ್ಲಿ 1 ಟನ್ ಅಲ್ಲ, ಹ್ಯೂಜ್ ಮಾಸ್ ಆಫ್ ಐಸ್ ಕೊಲ್ಯಾಪ್ಸ್. ಅದನ್ನು ಅವಲಾಂಚ್ ಅಂತ ಹೇಳ್ತೀವಿ. ಹಿಮಕುಸಿತ, ಲ್ಯಾಂಡ್ ಸ್ಲೈಡ್ಗಿಂತ ಅವಲಾಂಚ್. ಇದೆಲ್ಲ ಪಾಸ್ ಆಗಿ ಬದುಕ್ತಾರೆ ಅವರು. ನೋಡಿ ಇಲ್ಲಿ ಕಟ್, ವರ್ಟಿಕಲಿ ಕಟ್ ಐಸ್ ಫಾರ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್, ಮಿಲಿಟರಿ ವೆಹಿಕಲ್ಸ್. ದಿಸ್ ಇಸ್ ದ ಟಫ್ ಲೈಫ್ the defense personnel have to keep us at peace. ನಿಮ್ಮನ್ನು ಇಷ್ಟು ಕೂಲಾಗಿ ಕಾಮ ಕೂರಕ್ಕೆ ಅವರು ಅಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ. ಬುಲೆಟ್ಸ್ ವಿಲ್ ಪಿಯರ್ಸ್ their head and body. ಬಾಡಿ ಎಲ್ಲಿರುತ್ತೆ ಆ ಡೆಪ್ತ್ ಅಲ್ಲಿ ತೆಗಿತಾರೆ. ಸಿ ಅವಲಾಂಚ್ ಕೆಳಗಡೆ. ಹಾಗಾಗಿ ಯಾಕೆ ಈ ಸ್ಲೈಡ್ಸ್ ಆಗ್ತದೆ ಅಂತ ಹೇಳಿದ್ರೆ, ಫಾರ್ ಅವರ್ ಡಿಫೆನ್ಸ್ ಪರ್ಸನಲ್ you always raise your head. ಹಿಂಗಿರ್ಬೇಕು ನಿಮ್ಮ ಕೈ ಯಾವಾಗಲೂ. ಸರ್, our defense personnel, may be in the Navy, or may be in Army, or may be in Air Force. Because of them, ನೀವು ಇದು ಕೂತ್ಕೊಂಡಿರೋದು. ಬಿ ಕೇರ್ಫುಲ್. ನೋಡಿ ಇಲ್ಲಿ ಹಾಕಿದ್ದೀನಿ ನಿಮ್ದೆಲ್ಲ ಪ್ರಾಬ್ಲಮ್. ಇಲ್ಲಿರೋರು ಒಪ್ಕೋತಾರೆ, ಹಿಂದಗಡೆಯವರು ಹಾಕ್ತಾರೆ. ದ ಮೇಜರ್ ಪ್ರಾಬ್ಲಮ್ ಆಫ್ ಟುಡೇ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಏನೋ ಟೈಪ್ ಮಾಡಿದ್ದೀನಿ, ಸ್ಕ್ರೀನ್ ಟೈಮ್ ಆಫ್ ಇಂಡಿಯನ್ಸ್ ಅಂತ ಟೈಪ್ ಮಾಡಿದೆ. ಅದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಆಸ್ ಫಾರ್ ದ ಸ್ಟಡಿ
ಪ್ರತಿದಿನ 6 hours ನೀವು ಮೊಬೈಲಲ್ಲೇ ಕಳೀತೀರಂತೆ. ನೋಡಿ, ದ ಪ್ರೈಮ್ ಮಿನಿಸ್ಟರ್ ಮೋದಿ ಕಾಲ್ಸ್ ಇನ್ಕ್ರೀಸ್ ಇನ್ ಸ್ಕ್ರೀನ್ ಟೈಮ್ ವರಿ. ನೀನು ಥ್ಯಾಂಕ್ ಗಾಡ್ ನಾನು ಸ್ಕ್ರೀನ್ ಟೈಮ್ ಆಫ್ ಇಂಡಿಯನ್ಸ್ ಅಂತ ಹಾಕ್ಬಿಟ್ಟಿದ್ದೀನಿ. ನಾನೇನಾದ್ರು ಸ್ಕ್ರೀನ್ ಟೈಮ್ ಆಫ್ ಇಂಡಿಯನ್ ಯೂತ್ಸ್ ಅಂತ ಹಾಕ್ಬಿಟ್ರೆ 8.5 hours. ನೀವೇನು ಹೇಳ್ತೀವಿ? ಹ್ಞೂ ಸರ್, ನಾ ಯಾವುದೋ ಒಂದು ಲಿಂಕ್ ಬಂತು, ಈಗ ನೋಡಿದೆ, ಅವಾಗ 7:15 ಆಗಿತ್ತು, ಆಮೇಲೆ ಎಲ್ಲ ನೋಡ್ಬಿಟ್ಟು 8:30 ಆಗ್ಬಿಟ್ಟಿದೆ. ಅದು ಹೆಂಗಾಯ್ತು ಗೊತ್ತೇ ಇಲ್ಲ ಸರ್. ಹೆಂಗಾಯ್ತು ಗೊತ್ತಿಲ್ಲ ಅಂದರೆ ನಿಮ್ಮ ಫಿಂಗರ್ ಆಟ ಆಡಿರೋದು. ನೀವು ಇದರಿಂದ ದೂರ ಬರಲಿಲ್ಲ ಅಂದರೆ ಯು ಹ್ಯಾವ್ ಎ ಟಫ್ ಟೈಮ್ ಇನ್ ಲೈಫ್. ನಾವೇನಾದರೂ ಕೂತಿರೋರು ಅಚೀವ್ ಮಾಡಿದರೆ, ಬಿಕಾಸ್ ನಮ್ಮ ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಸಮ್ ಹೌ ವಿ ಅಚೀವ್. ಬಿ ಕೇರ್ಫುಲ್. ನೋಡಿ ಏನು ಚೆನ್ನಾಗಿದೆ. ಇಫ್ ದೇರ್ ವರ್ ಮೊಬೈಲ್ಸ್ ಇನ್ ದ ಟೈಮ್ ಆಫ್ ನ್ಯೂಟನ್, ಅಣ್ಣ ಏನು ಮಾಡ್ತಾ ಇದ್ದಾರೆ ನೋಡಿ. ನೋ ನ್ಯೂಟನ್ ಗ್ರಾವಿಟೇಷನ್ ಲಾ 1, ಲಾ 2, ಲಾ 3. ಆಪಲ್ ಎಲ್ಲ ಪಂಪ್ಕಿನ್ ಬಿದ್ದಿದ್ರು ಅಣ್ಣ ಎದ್ದೇಳ್ತಿರ್ಲಿಲ್ಲ ಅವನು. ನಿಮ್ದು ಅದೇ ಕತೆ ಗೊತ್ತು ತಾನೆ. ನ್ಯೂಟನ್ ಆಪಲ್ ಬಿದ್ದಾಗ ಏನು ಕೇಳ್ಬೇಡ ಕ್ವಶನ್, ಅವನು ಕೊಡ್ಬತ್ತ ಕ್ವಶನ್ ಯಾಸ್ಟ್ ಎಸ್ ಜೆಂಟ್ಲ್ಮನ್ ಏನಂತ ಕೇಳಿದ ಕ್ವಶನ್ ಆಪಲ್ ಬಿದ್ದಾಗ? ಸೈನ್ಸ್. What force causes it to fall? Now, if it is falling, why can't the apple can go up? ಬೀಳ್ತಾ ಇದೆ ಅಂದ್ರೆ ಮೇಲೆ ಕ್ಯಾಪ್ ಹೋಗಲ್ಲ ಅದು. That made him to formulate law of gravitation. ಇಲ್ಲಿ ನೋಡಿ, ಇದು ನಿಮ್ಮನ್ನೇ ಇದೆ. ಈಗ ವಾಟ್ಸಪ್ ಹೇಳ್ಬೇಕು, ಫೇಸ್ಬುಕ್ ಹೇಳ್ಬೇಕು, ಫೋನ್ ಕಾಲ್ ಹೇಳ್ಬೇಕು, ಇನ್ಸ್ಟಾಗ್ರಾಮ್ ಹೇಳ್ಬೇಕು. ನೋಡಿ ಯಾರು ಟಫ್ ಕೈ, ನೀವು ಎಷ್ಟು ಹೇಳಿದ್ರೆ ನಾವು ಅವಾಗಲ್ಲ ಬಿಡೋ ಅಂತಾರೆ. ನೀವಂತೂ ಆಗ ನೋಡೋಗ್ತೀರ, ಏನು ಬರ್ತಾ ಇದ್ದೀರೋ. ನನ್ನ ಮೇಡಮ್, ಪ್ರಿಯಾ ಮೇಡಮ್ ಏನೋ ಆಸೆ, ಸರ್ ಬನ್ನಿ ಸರ್ ನಮ್ಮ ಮಕ್ಳು ಗೈಡ್ ಮಾಡಿ ಸರ್, ನಮ್ಮ ಮಕ್ಳು ಅದಾಗ್ತಾರೆ ಇದಾಗ್ತಾರೆ ಅಂತ ಏನೋ ಆಸೆ. ನೀವಿಲ್ಲ ಆಗೋಗ್ತಿದ್ರೆ ನಾನೇ ಮಾಡಲಿ? ಇಲ್ಲ ಬಿಟ್ಬಿಡ್ತೀವಿ ಬಿಡಿ ಸರ್ ಅಂತ ಹೇಳಿದ್ರೆ ಮಾತ್ರ. ಅಬ್ಸರ್ವ್ ಇರೋ ಸರೌಂಡಿಂಗ್ಸ್ ಅಂತ ಹಾಕಿದ್ದೀನಿ ನಾನು. ನಿಮ್ಗೆ ತೋರಿಸೋ ಫೋಟೋಲ್ಲೇ ನ್ಯೂಸ್ ಪೇಪರ್ ಬಂದಿರೋದು ನೋಡೋಣ. ಏನಪ್ಪ ಇದು? ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ನೀವು ಹೇಳಲ್ಲ, ಇಲ್ಲ ಅಬ್ಸರ್ವ್ ಮಾಡಿದ್ರೆ ಹೇಳ್ತೀರಾ. ಇದೊಂದು ಬುಚರ್ ಶಾಪ್. ಅನಿಮಲ್ ರೆಕಗ್ನೈಸ್ ಮಾಡ್ತೀರಾ? ಯಾವ ಅನಿಮಲ್ ಇದು? ಅಂದ್ರೆ ನೀವು ಅಬ್ಸರ್ವ್ ಮಾಡಿಲ್ಲ ನೋಡಿ, ಮುಂದಕ್ಕೆ ಹೋಗ್ತೀನಿ. ಏನದು? ಕ್ಯಾಂಗರು. ಸೊ ಇಷ್ಟೊಂದು ಕ್ಯಾಂಗರುನ ಹಾಗಾದ್ರೆ ಯಾವ ಕಂಟ್ರಿ ಇರ್ಬೋದು? ನ್ಯಾಚುರಲಿ ಆಸ್ಟ್ರೇಲಿಯಾ ಇರಬೇಕು, ಬಿಕಾಸ್ ದ ಕ್ಯಾಂಗರು ಇಸ್ ಅ ನ್ಯಾಷನಲ್ ಅನಿಮಲ್ ಆಫ್ ಆಸ್ಟ್ರೇಲಿಯಾ. ಸರ್ ಯಾಕೆ ಸರ್ ನಮ್ಮಲ್ಲಿ ಟೈಗರ್ ಮಾಡಿದ್ರೆ ಬಿಡ್ತಿದ್ರು ಸರ್, ಕ್ರಿಮಿನಲ್ ಕೇಸ್ ಬಿಟ್ಟಾಗ್ಬಿಡ್ತಿದ್ರು ಸರ್, FIR ಹಾಕ್ಬಿಡೋರು, ನಾನ್ ಬೇಲೆಬಲ್ ಅರೆಸ್ಟ್ ಸರ್, ಅವ್ನಿಗೆ ಲೈಫ್ ಲಾಂಗ್ ಜೈಲಲ್ಲಿ ಇರಬೇಕಾಗಿತ್ತು. ಏನು ಸರ್ ಹಿಂಗೆ ಮಾಡಿದ್ದಾರೆ? ನೀವು ಅಬ್ಸರ್ವ್ ಮಾಡಿಲ್ಲ ನೋಡಿ. ನೆಕ್ಸ್ಟ್ ನಾನು ಗೂಗಲ್ ಏನು ಮಾಡಿದ್ದೀನಿ, ಕಾಂಗರು ಕಿಲಿಂಗ್ ಇನ್ ಆಸ್ಟ್ರೇಲಿಯಾ ಅಂತ ಟೈಪ್ ಮಾಡಿದೆ. ಆನ್ಸರ್ ಏನು ಬಂತು ನೋಡಿ. ಎವ್ರಿ ಇಯರ್ ಇನ್ ಆಸ್ಟ್ರೇಲಿಯಾ ಆಲ್ಮೋಸ್ಟ್ 3 million kangaroos are killed by Australia. The government of Australia ಅವರೇ ಸಾಯಿಸ್ತಾರೆ. ಅವ್ರ ಕೆಲಸನೇ ಅದು. ನ್ಯಾಷನಲ್ ಅನಿಮಲ್ನ ಹೆಲಿಕಾಪ್ಟರ್ಲಿ ಗನ್ ಲೋಡ್ ಮಾಡಿಕೊಂಡು, ಮಷಿನ್ ಗನ್ನು, ದೆ ಲಿವ್ ಇನ್ ಕಾಲೋನಿ. ಆ ಕಾಲೋನಿಲಿ ಹೋಗಿ ಶೂಟ್ ಮಾಡ್ತಾರೆ, ಟಕ್ 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 ಅಂತ ಶೂಟ್ ಮಾಡಿ, ಆಮೇಲೆ JCB ತಂದು ತೆಗೆದು ಅಷ್ಟು ಅನಿಮಲ್ಗಳನ್ನ ಮುಚ್ತಾರೆ. ಈಗ ಪ್ರಶ್ನೆ ಯಾಕೆ? ಯಾಕೆ ಅಂದರೆ ನೀನು ಅಬ್ಸರ್ವ್ ಮಾಡಿಲ್ಲ, ನೀನು ಓದಿಲ್ಲ, ನಿಂಗೆ ಗೊತ್ತಾಗಿಲ್ಲ ಅದು. ಅದಕ್ಕೇನು ನಿಮ್ಮನ್ನು ನಾನು ಆರ್ಡರ್ ಟು ಡ್ರಾ ಯುವರ್ ಅಟೆನ್ಷನ್ ಐ ಪುಟ್ ದಿಸ್ ಇಮೇಜ್. ಯಾಕೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ದೇರ್ ಇಸ್ ನೋ ಫಾರೆಸ್ಟ್. ಆಸ್ಟ್ರೇಲಿಯಾದಲ್ಲಿ ಅದು ಬುಷ್. ನಮ್ಮಲ್ಲಿ ವೈಲ್ಡ್ ಫೈರ್ ಅಂತೀವಿ, ಅವ್ರು ಬುಷ್ ಫೈರ್ ಅಂತ, ಕಾಡ್ಗಿಚ್ಚು ಅಂತೀವಿ ನಾವು. ಬುಷ್ ಫೈರ್ ಅಲ್ಲಿರೋದೇ ಅಷ್ಟು, ಬರೀ ಬುಷಸ್. ಆಸ್ಟ್ರೇಲಿಯಾ 80% ಇಸ್ ಅಂಡರ್ ಡೆಸರ್ಟ್. ಆಸ್ಟ್ರೇಲಿಯನ್ ಜೋಗ್ರಫಿಕಲ್ ಏರಿಯಾ ಹೇಗಿದೆ ಅಂದರೆ 80% ಡೆಸರ್ಟ್. ಅವ್ರಿಗಿರೋದು ಸ್ವಲ್ಪ ಬುಷಸ್. ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಎವರ್ಗ್ರೀನ್ ಫಾರೆಸ್ಟಾ? ಚಾಮುಂಡಿ ಬೆಟ್ಟದಲ್ಲಿರೋದೇನು? ಬುಷಸ್. ಆ ಫಾರೆಸ್ಟ್ ಉಳಿಸ್ಕೋಬೇಕು. ಆಸ್ಟ್ರೇಲಿಯನ್ ವಿಚಿತ್ರ ಏನಂದರೆ ಫ್ಲೋರಾ ಫಾನಾ, ಆಸ್ಟ್ರೇಲಿಯನ್ ಜೋಗ್ರಫಿಕಲ್ ಏರಿಯಾ ಡಸಂಟ್ ಹ್ಯಾವ್ ಎನಿ ಪ್ರಿಡೇಟರ್ಸ್. ಅಲ್ಲಿ ಮಾಂಸಾಹಾರಿ ಪ್ರಾಣಿಗಳಿಲ್ಲ, ಓನ್ಲಿ ಹರ್ಬಿವೋರಸ್. ದೇರ್ ಇಸ್ ನೋ ಕಾರ್ನಿವರಸ್ ಆ್ಯನಿಮಲ್. ಹಾಗಾಗಿ ಫುಡ್ ವೆಬ್ ಏನಾಯಿತು? ಬ್ರೇಕ್ ಆಯಿತಾ ಕಂಟಿನ್ಯೂ ಆಯಿತಾ? ಬ್ರೇಕ್ ಆಯಿತು. ಹಾಗಾದರೆ ಓನ್ಲಿ ಹರ್ಬಿವೋರಸ್ ಅಂದರೆ ಕಾಂಗರೂನ ಬಿಟ್ಟರೆ ಏನು ಮಾಡ್ತಾವೆ? ಇಡೀ ಬುಷ್ನ ತಿಂದಾಕ್ಬಿಡ್ತವೆ ವೆಜಿಟೇಷನ್. ಅದಕ್ಕೆ ಇನ್ ಆರ್ಡರ್ ಟು ಮೇಂಟೈನ್ ದ ಎಕಲಾಜಿಕಲ್ ಬ್ಯಾಲೆನ್ಸ್ ದೆ ಕಿಲ್ ಕ್ಯಾಂಗರು. ಇದನ್ನು ಹೇಳ್ಕೊಡೋದು ಯಾರು? ಇವತ್ತು ನಾನು ಬಂದೇ ಹೇಳ್ಬಿಟ್ಟೆ. ಇಫ್ ಐ ವಾಸ್ ನಾಟ್ ಟು ಬಿ ಪ್ರೆಸೆಂಟ್ ಹಿಯರ್, ಯು ವುಡ್ ನಾಟ್ ಬಿ ನೋಯಿಂಗ್ ವಾಟ್ಸ್ ಹ್ಯಾಪನಿಂಗ್ ಇನ್ ಆಸ್ಟ್ರೇಲಿಯಾ. ಹಾಗಾದ್ರೆ ಏನು ಮಾಡಬೇಕು ಸರ್? ಅಬ್ಸರ್ವ್ ಯುವರ್ ಸರ್. ನೋಡಿ ಹೆಂಗೆ ಸರ್ ಅಬ್ಸರ್ವ್ ಮಾಡೋದು? ನೋಡೋಣ, ಮುಂದೆ ಹೋಗ್ತೀವಿ. ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್. ಏನಿದು?